ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗ ರಾಗಿ ಮತ್ತು ಮಾಲ್ಟ್ ಪೌಡರೆಲ್ಲ ಮಾಲ್ಟಿಗೆಲ್ಲ ಹುರಿದಿಟ್ಟಿದ್ನಲ್ಲ, ಅದನ್ನೆಲ್ಲ ಪೌಡ್ರ್ ಮಾಡಿಸ್ಕೊಂಡು ಮಿಲ್ಲಿಂದ ಈಗ ತಾನೇ ಬಂದೆ. ಹಾಗೆ ಬರಬೇಕಾದ್ರೆ ಹಾಲು ಮತ್ತು ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬ್ರೂ ಪ್ಯಾಕೆಟ್ ಬೇಕಿತ್ತು. ಅದಕ್ಕೆ ಬ್ರೂ ಇಲ್ಲ ಅಂದರು. ಹಾಗೆ ನೆಸ್ಕೆಫು ಆ ಥರದ್ದೆಲ್ಲ ತೊಗೊಂಡು ಬಂದೆ. ಹಾಗೆ ಮೋನ್ಮಮ್ಮ ಪೆಟ್ರೋಲ್ ಹಾಕಿಸ್ಕೊಬರ್ತೀನಿ ಅಂತ ಹೋಗಿದ್ರು. ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬರ್ಬೇಕಾದ್ರೆ ಸೀಬೆಹಣ್ಣು ಮಾರ್ತಾಯಿದ್ರಲ್ಲ, ಅದಕ್ಕೆ ಸೀಬೆಹಣ್ಣೆಲ್ಲ ತೊಗೊಂಡು ಒಂದನ್ನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾರಲ್ಲ ಆ ಹುಡುಗಿ ಏನು ಮಾಡಲ್ಲ ಅಂತ ನಂಗೊಂದು ಕೊಡಿ ಸರ್ ಅಂದ್ಬಿಟ್ಟು ಒಂದು ಸೀಬೆಹಣ್ಣ ಅವರು ಇಸ್ಕೊಂಡ್ರಂತೆ. ಇನ್ನೆರಡು ಉಳ್ಕೊಂಡಿತ್ತು. ಒಂದನ್ನು ಕಟ್ ಮಾಡಿಸಿರು, ಅದನ್ನು ತೊಗೊಂಡ್ರು. ಅವ್ರು ಇಟ್ಕೊಂಡ್ರು ಮೋನ್ಮಮ್ಮ. ಕಟ್ ಮಾಡಿಸಿಲ್ವಲ್ಲ ಅದನ್ನು ನಾನು ಕೊಟ್ಟರು ಮನೆಗೆ, ನೀನು ಕಟ್ ಮಾಡ್ಕೊಂಡು ತಿನ್ನಿ ಅಂತೇಳಿ. ಹಾಗೆ ಮೋನ್ಮಮ್ಮ ಊರಿಗೆ ಹೊರಟರು. ಊರಿಗೆ ಯಾಕೆ ಅಂದರೆ ಸಿಡಿಯಬಕ್ಕೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಹೋಗಿ ತಿರುಗಾಡಿಕೊಂಡು ನಾಳೆ ಬರ್ತೀನಿ ಅಂತೇಳಿ ಹೊರಟರು. ಹಾಗೆ ನಾನು ಇನ್ನೂ ಏನು ಕೆಲಸ ಮಾಡಿಲ್ಲ. ಹಾಗೆ ಬೆಳಿಗ್ಗೆನೇ ಒಟ್ಟಿಗೆ ಅಡುಗೆ ಮಾಡಿಬಿಟ್ಟಿದ್ದೀನಿ, ಅನ್ನ ಸಾಂಬಾರು. ಹೀಗೆ ಮತ್ತೆ ಏನು ಮಾಡಲ್ಲ, ಸಾಂಬಾರೆಲ್ಲ ಇದೇನು ರಾತ್ರಿ ತನಕ ಯೋಚನೆ ಇಲ್ಲ. ರಾತ್ರಿಗೆ ಏನಾದರೂ ಬೇಕು ಅಂದರೆ ಏನಾದರೂ ಮಾಡ್ಕೊಳ್ಳೋದು ಅಷ್ಟೇ. ಓಕೆ. ಹಾಗೆ ಇವಾಗ ಸೋಫಾ ಕವರ್ ಚೇಂಜ್ ಮಾಡಿದ್ದೀನಿ. ನಾಳೆ ಶಿವರಾತ್ರಿ ಇರೋದ್ರಿಂದ ಸೋಫಾ ಕವರು ಮತ್ತು ದಿವಾನ್ ಕಟ್ಟು ಕವರ್ ಏನಿದೆ ಅದೆರಡು ಚೇಂಜ್ ಮಾಡಿದೆ. ಇನ್ನು ರೂಮ್ದೆಲ್ಲ ಚೇಂಜ್ ಮಾಡಬೇಕು, ಅದೆಲ್ಲ ಚೇಂಜ್ ಮಾಡುವಾಗ ಲೇಟ್ ಆಗುತ್ತೆ. ಹಾಗೆ ಮಿಷಿನಿಗೆ ಬಟ್ಟೆ ಹಾಕಬೇಕು, ಇಷ್ಟು ಕೆಲಸಗಳುಂಟು. ಮತ್ತು ರಾಗಿ ಎಲ್ಲ ಮಿಲ್ ಮಾಡಿಸ್ಕೊಬಂದಿದ್ನಲ್ಲ, ಅದನ್ನೆಲ್ಲ ಜರಡಿ ಆಡಬೇಕು. ಅಂದರೆ ಒಂದ್ರಿ ಆಡ್ತೀವಿ ಅಂತ ಹೇಳೋದು ನಾವೆಲ್ಲ ಜಾಸ್ತಿ. ಜರಡಿ ಅನ್ನೋದಕ್ಕಿಂತ ಒಂದ್ರಿ ಆಡಬೇಕು ಅನ್ನೋದು ಯೂಸ್ ಮಾಡ್ತೀವಿ, ಆ ವರ್ಡನ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಅದನ್ನು ಕ್ಲೀನ್ ಮಾಡಬೇಕು. ಫಸ್ಟೀಗ ಬೆಡ್ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ಒಳಗಡೆ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ಹೊರಗಡೆ ಹೋಗ್ಬಿಟ್ಟು ಅದನ್ನೆಲ್ಲ ಜರಡಿ ಎಲ್ಲ ಆಮೇಲೆ ಅಲ್ಲಿ ಕಸ ಗುಡಿಸಿ ಒರೆಸೋದು. ಅಷ್ಟು ಕೆಲಸ ಇದೆ, ಸದ್ಯಕ್ಕೆ ಮಾಡ್ತೀನಿ ಅಷ್ಟೇ. ಮೋನ್ಮಮ್ಮ ನಾಳೆ ಇಷ್ಟೊತ್ತಿಗೆ ಬಿಟ್ಬಿಟ್ಟಿರ್ತಾರೆ, 12 ಗಂಟೆಗೆಲ್ಲ ಬಿಡ್ತಾರೆ. 12 ಗಂಟೆ 12:30 ಆ ಥರ ಬಿಟ್ಟು, ಇಲ್ಲಾಂದರೆ ಮಧ್ಯಾಹ್ನ ಊಟ ಮಾಡಿಕೊಂಡು ಬಿಡ್ತಾರೆ. ಓಕೆ, ಇಷ್ಟು. ಇವಾಗ ಟೈಮ್ ಬಂದು 2 ಗಂಟೆ. ಒಳಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಬಂದಿದ್ದೀನಿ. ಇಲ್ಲೆಲ್ಲ ಒರೆಸ್ಬೇಕು, ಸ್ಟೆಪ್ಪೆಲ್ಲ ಒರೆಸ್ಬೇಕು. ಎಷ್ಟು ಡಸ್ಟ್ ಆಗಿದೆ ಅಂದರೆ ಅದೇ ತೋರಿಸ್ತೀನಿ ನಿಮಗೆ, ವೀಡಿಯೋದಲ್ಲಿ ಗೊತ್ತಾಗಲ್ಲ. ಸಖತ್ತು ಡಸ್ಟು. ಇಲ್ಲೂ ಅಷ್ಟೇ ತುಂಬ ಡಸ್ಟ್ ಉಂಟು. ವೀಡಿಯೋದಲ್ಲಿ ಎಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀನಿ. ಧೂಳು ಇದೆಲ್ಲ ನಿಮಗೆ ಕಾಣಿಸಿದೆಯಲ್ಲ, ಅದೆಲ್ಲ ಧೂಳು. ಒರೆಸ್ಬೇಕೀಗ. ಅದಕ್ಕೆ ಫಸ್ಟು ಇದೇನಿದೆ ರಾಗಿ ಸ್ವಲ್ಪ ಇತ್ತು, ಒಂದು 8 kg ಇತ್ತು ಅಂದ್ಕೋತೀನಿ. ಅದನ್ನು ಮಿಲ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಹೇಗಿದ್ರು ಹೋಗ್ತಿದ್ನಲ್ಲ ಒಟ್ಟಿಗೆ. ಇವಾಗ ಇದನ್ನು ಒಂದ್ರೇ ಆಡಬೇಕು. ಹಾಗೆ ಇದು ನೋಡಿ ರಾಗಿ ಮಾಲ್ಟ್ ಪೌಡರ್. ಇದು ಸ್ವಲ್ಪ ವೈಟಿಗೆ ಬರುತ್ತೆ. ಓಕೆ, ಇದು ಸ್ವಲ್ಪ ಕಪ್ಪಗೆ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಇವಾಗ ಒಂದ್ರಿ ಆಡಿಬಿಟ್ಟು ಬಾಕ್ಸ್ ಎಲ್ಲ ತಂದಿದ್ದೀನಿ. ನೋಡೋಣ, ಅದು ತುಂಬ ಆಗಿ ಇನ್ನೂ ಒಂದು ಬಾಕ್ಸ್ ತಂದಿದ್ದೀನಿ. ಅದು ಚಿಕ್ಕದೊಂದು ಬಾಕ್ಸ್ ಫುಲ್ ಆಗ್ಬೋದು. ಅದರಲ್ಲಾಗಿ ಮತ್ತೆ ಅದರಲ್ಲೇ ಹಾಕೋಣ ಉಳಿಯೋದು ಅಂತೇಳಿ ಎತ್ಕೊಬಂದಿದ್ದೀನಿ. ಫಸ್ಟು ಮಾಲ್ಟ್ ಪೌಡರ್ನ ಒಂದ್ರಿ ಆಡಿಬಿಟ್ಟು ಆಮೇಲೆ ರಾಗಿ ಹಿಟ್ಟನ್ನ ಒಂದ್ರಿ ಆಡ್ತೀನಿ. ಓಕೆ, ಕರೆಕ್ಟಾಗಿ ಈ ಬಾಕ್ಸ್ ತುಂಬ ಆಗಿದೆ. ನಾನು ಈ ರೀತಿ ಪ್ರೆಸ್ ಮಾಡಿ ತುಂಬಿದ್ದೀನಿ. ಆಮೇಲೆ ಓಪನ್ ಮಾಡಿಟ್ಟಿದ್ದೀನಿ. ಯಾಕೆ ಅಂದರೆ ಇವಾಗ ಬಿಸಿಲಿರೋದ್ರಿಂದ ಇನ್ನೂ ಕೂಡ ಬಿಸಿ ಇದೆ. ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಿಸಿದ್ದೀನಿ. ಆದರೂ ಸ್ವಲ್ಪ ಬಿಸಿಲಿಗೆ ಏನೋ ಗೊತ್ತಿಲ್ಲ, ಇನ್ನೂ ಬಿಸಿ ಇತ್ತು ಒಂದ್ರಿ ಆಡಬೇಕಾದ್ರೆ. ಅದಕ್ಕೆ ಓಪನ್ ಆಗೇ ಇರಲಿ, ಆಮೇಲೆ ಕ್ಯಾಪ್ ಹಾಕೋಣ ಅಂತೇಳಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಓಕೆ, ತಣ್ಣಗಿದೆ. ಇದನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಅನ್ನಿಸ್ತಿದೆ, ಬಿಸಿಲಲ್ವಾ, ಅದಕ್ಕೂ ಏನೋ ಗೊತ್ತಿಲ್ಲ. ಅದಕ್ಕೆ ಹಿಂಗೆ ಓಪನ್ ಇರಲಿ, ಆಮೇಲೆ ಕ್ಲೋಸ್ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ ಅಷ್ಟೆ.
ಇದು ಬಂದು ಸಂಜೆ. ಇಲ್ಲಿ ಏನು ಓಲ್ ನೋಡ್ತಿದ್ದೀರಾ, ಇದು ಫಸ್ಟು ವೀಡಿಯೋ ನೋಡ್ಕೊಳ್ಳಿ, ಆಮೇಲೆ ಸ್ಟೋರಿನೇ ಹೇಳ್ತೀನಿ. ಇಲ್ಲೇನು ಓಲ್ ನೋಡ್ತಿದ್ದೀರಾ, ಇದು ಸ್ವಲ್ಪ ಓಲ್ ಈ ಕಡೆ ಸೈಡು ಹಾಗೇ ಇತ್ತು, ಅಂದರೆ ಸ್ವಲ್ಪ ಓಪನ್ ಇತ್ತು. ಬೆಕ್ಕುಗಳೆಲ್ಲ ಒಂದು 2 ಡೇಸಿಂದ ಇಲ್ಲಿ ಮಲ್ಕೊಳ್ತಿತ್ತು. ಒಂದು ಬೆಕ್ಕು ಪಾಪ ಹೆಂಗೆ ಬಿದ್ದೋಗಿದೆ ಅಂತ ಗೊತ್ತಿಲ್ಲ, ಬಿದ್ದೋಗ್ಬಿಟ್ಟಿದೆ ಒಳಗಡೆ. ನಾನು ಅವತ್ತು ಶನಿವಾರ ಬೆಳಿಗ್ಗೆ ಬಂದಿದ್ದೆ, ಅಂದರೆ ಮೋಹನ್ ಮಾಮ ವಾಕ್ ಮಾಡ್ತಾರೆ ನೋಡಿ, ಆ ಟೈಮಲ್ಲಿ ಬಂದಿದ್ದೆ. ಬಂದುಬಿಟ್ಟು ಬೆಕ್ಕು ಮರಿಗಳು ಅಲ್ಲೇ ಮಲ್ಕೊಂಡಿತ್ತು, ನೋಡಿಕೊಂಡು ಹೋಗಿದ್ದೀನಿ. ಹಾಗೆ ಅಂದರೆ ಅದನ್ನೆಲ್ಲ ಈ ಥರ ಸ್ವಲ್ಪ ಕೀಟ್ಲೆಲ್ಲ ಮಾಡಿಬಿಟ್ಟು ಹೋಗಿದ್ದೀನಿ. ಹಾಗೆ ಮತ್ತು ನಾನು ರಾಗಿ ಎಲ್ಲ ಮಿಲ್ ಮಾಡ್ಸೋಕ್ಕೆ ಹೋಗಿದ್ದೆ ನೋಡಿ, ಆವಾಗಲೂ ಅಷ್ಟೇ ರಾಗಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದಾದಮೇಲೆ ಮತ್ತೆ ಒಂದು ಸರಿ ಬಂದೆ ಸುಮ್ಮನೆ, ಹಾಗೆ ಅಂದರೆ ಹಿಂದೆ ಬಂದು ನೋಡಿದಾಗ ಅಲ್ಲಿ 3 ಮರಿ ಇತ್ತು. ಏನು 3 ಮರಿ ಇದೆಯಲ್ಲ, ಇನ್ನೊಂದು ಮರಿ ಏನಾಯಿತು ಅಂದ್ಬಿಟ್ಟು ನಾನು ಅಲ್ಲೆಲ್ಲ ಸುತ್ತಮುತ್ತ ನೋಡ್ದೆ, ಎಲ್ಲೂ ಕಾಣಿಸಿಲ್ಲ. ಆಮೇಲೆ ಅಂದ್ಕೊಂಡೆ ಯಾರಾದರೂ ತೊಗೊಂಡು ಹೋಗಿರ್ಬೋದು ಮರಿನ ಅಂತೇಳಿ. ಆಮೇಲೆ ಮೋಹನ್ ಮಾಮ ಇನ್ನೂ ಊರಿಗೆ ಹೋಗಿರಲಿಲ್ಲ. ಆವಾಗ ಹೋಗ್ಬಿಟ್ಟು ಮೋಹನ್ ಮಾಮನಿಗೆ ನೋಡಿ, ಬೆಳಗ್ಗೆ ತಾನೇ 4 ಮರಿ ಇತ್ತು, ಇವಾಗ 1 ಮರಿ ಇಲ್ಲ, ಯಾರೇ ಎತ್ಕೊಂಡು ಹೊಟ್ಟೋಗಿದ್ದಾರೆ 1 ಮರಿನ, ಕಪ್ಪು ಮರಿನ ಅಂತ ಹೇಳ್ದೆ. ಮೋಹನ್ ಮಾಮಗೆ ಯಾರಾದರೂ ಎತ್ಕೊಂಡೋಗಿ ಸಾಕಲಿ ಬಿಡು ಅಂತೇಳಿ ಅವರು ಹಂಗೆ ಅಂದ್ಕೊಂಡು ಅವರು ಹೊರಟ್ರು. ನಾನು ಕೂಡ ಮನೆಗೆ ಬಂದು ನನ್ನ ಕೆಲಸಗಳೇನಿದೆ ಅದನ್ನು ಮಾಡಿಕೊಂಡು ಇದ್ದೆ. ಸಂಜೆ ಮತ್ತೆ ಗಿಡಕ್ಕೆಲ್ಲ ನೀರು ಹಾಕಕ್ಕೆ ಬರ್ತೀನಿ ನೋಡಿ, ಆವಾಗ ಮತ್ತೆ ಬಂದು ಗಿಡಕ್ಕೆಲ್ಲ ನೀರು ಹಾಕಬೇಕಾದ್ರೆ ಮತ್ತೆ ಬೆಕ್ಕತ್ರ ಬಂದೆ. 3 ಮರಿನೇ ಇತ್ತು. ಆಮೇಲೆ ಅದ್ರ ಹತ್ರ ಸ್ವಲ್ಪ ಆಟ ಆಡಿಕೊಂಡು ಅದೆಲ್ಲ ಇದು ಮಾಡ್ಕೊಂಡಿರುವಾಗ ಈ ಪೈಪ್ ಕಾಣಿಸ್ತಿದೆ ನೋಡಿ, ಈ ಕಡೆ ಕಲ್ಪಕ್ಕೆ ಒಂದು ಪೈಪ್ ಇದೆಯಲ್ಲ, ಈ ಪೈಪಲ್ಲಿ ಮರಿ ಹೊಟ್ಟೋಗ್ಬಿಟ್ಟಿದೆ. ಅಂದರೆ ಕೆಳಗಡೆ ಮರಿ ಬಿದ್ದೋಗಿದೆ ಆ ಓಲೊಳಗಡೆ, ಅಂದರೆ ಮರಿ ಹೋಗುವಷ್ಟು ಓಲಿ ಇತ್ತು, ಅದರೊಳಗಡೆ ಬಿದ್ದೋಗಿದೆ. ಬಿದ್ದ ಮೇಲೆ ಬೆಕ್ಕು ಮರಿ ಏನು ಮಾಡಿಬಿಟ್ಟಿದೆ, ಈ ಓಲ್ ಮೂಲಕ ಈ ಪೈಪನ್ನು ಹತ್ಬಿಟ್ಟಿದೆ. ಸಣ್ಣ ಮರಿ ಆದ್ರೂ ಈ ಪೈಪ್ ಬಂದು ಕಬ್ಬಿಣದ್ದು, ನನಗೆ ಗೊತ್ತೇ ಇಲ್ಲ, ನಾನು ಪ್ಲಾಸ್ಟಿಕ್ ಅಂತ ನಾನು ಅಂದ್ಕೊಬಿಟ್ಟಿದ್ದೀನಿ. ಅದೇನು ಮಾಡಿದೆ, ಹತ್ಕೊಂಡು ಫುಲ್ಲು ತುದಿ ತನಕ ಹೊಟ್ಟೋಗಿದೆ. ಈ ಪೈಪನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಅಡುಗೆ ಮನೆ ಸಿಂಕ್ ನೀರಿರುತ್ತೆ ನೋಡಿ, ಅದೆಲ್ಲ ಹೋಗೋದಕ್ಕೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 2 ಮನೆಗೂ ಅದು ಅಟ್ಯಾಚ್ ಆಗಿರುತ್ತೆ, ಕೆಳಗಡೆ ಮನೆ ಮತ್ತು ಮೇಲೆ ಮನೆ 2 ನೀರು ಆ ಪೈಪ್ ಮೂಲಕನೇ ಕೆಳಗಡೆಗೆ ಬರೋದು, ಆ ಥರ ಅಟ್ಯಾಚ್ ಮಾಡಿರೋದು. ಮತ್ತು ಪೈಪ್ ಮೂಲಕ ಈ ಬೆಕ್ಕೇನು ಹತ್ತಿದೆ ಅದು ಸಿಂಕ್ ಒಳಗಡೆನೂ ಕೂಡ ಬರೋಕ್ಕಾಗಲ್ಲ, ಆ ಥರ ಇರುತ್ತೆ ಓಲೆಲ್ಲ. ಈ ಪೈಪ್ ಮಾತ್ರ ಹತ್ಬೋದು ಅಷ್ಟೇ. ನಾನು ಒಂದು ಕೋಲು ಅದನ್ನೆಲ್ಲ ಹೊಡಿಯೋದು ಪೈಪಿಗೆ, ಆ ಭಯಕ್ಕೆ ಅದು ಕೆಳಗಡೆ ಬರುತ್ತೇನೋ ಅನ್ನೋ ಇದಕ್ಕೆ ನಾವಿಬ್ಬರೂ ಕೌಶಿ ನಾನಿಬ್ಬರು ಸೇರಿಕೊಂಡು ಇದು ಮಾಡ್ತಾಯಿದ್ದೀವಿ. ಅದು ಫುಲ್ಲು ಮೇಲೆ ತುದಿಯಲ್ಲಿದೆ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ, ನಾನು ಬಂದಾಗ 6:30 6:45 ಆ ಥರ ಸಂಜೆ ಟೈಮು. ನಾನು ಕೌಶಿ ಇಬ್ಬರು ಸೇರಿಕೊಂಡು ಸುಮಾರು 1 ಅವರು ಟೈಮ್ ತೊಗೊಂಡಿದ್ದೀವಿ. ಯಾಕೆ ಅಂದರೆ ಆ ಪೈಪ್ನ ಏನಾದರೂ ಪೈಪಲ್ಲ ಬೆಕ್ಕನ್ನೇನಾದರೂ ಕೆಳಗಡೆ ಬರೋದಕ್ಕೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಏನೇನೆಲ್ಲ ಆಗುತ್ತೆ ಅದೆಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಅದು ಎದುರುಕೊಂಡು ಇನ್ನೂ ಮೇಲೇ ಇದೆಯೇ ಹೊರತು ಕೆಳಗಡೆನೇ ಬರ್ತಿಲ್ಲ. ಮತ್ತು ನಾವು ಇನ್ನು ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಐಡಿಯಾ. ಮತ್ತು ಅಷ್ಟೊತ್ತಲ್ಲಿ ಯಾರನ್ನ ಕರೆಯೋದು, ಅಲ್ಲಿ ಬಂದು ಈ ಥರ ಆಗಿದೆ, ಬೆಕ್ಕು ಸೇರಿಕೊಂಡಿದೆ ಅಂತ ಯಾರಿಗೆ ಹೇಳೋದು, ಈ ಥರ ಒಂಥರ ತಲೆ ಕೆಟ್ಟೋಗ್ಬಿಡ್ತು. ಬೆಳಿಗ್ಗೆ ಟೈಮ್ ಆದರೆ ಯಾರಿಗಾದರೂ ಫೋನ್ ಮಾಡಿ ಈ ಥರ ಆಗಿದೆ, ಯಾರಾದರೂ ಬಂದು ಎಲ್ಪ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಕೌಶಿ ಏನು ಮಾಡ್ದೆ, ನನ್ನ ಮೊಬೈಲ್ ತೊಗೊಂಡು ವೀಡಿಯೋ ಎಲ್ಲ ಆನ್ ಮಾಡಿಕೊಂಡು ಆ ಓಲ್ ಮೂಲಕ ಏನು ಮಾಡಿದೆ ಅಂದರೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡಿದೆ. ಆದರೆ ಕಾಣಿಸಲ್ಲ, ಯಾಕೆಂದರೆ ಅದು ಕ್ರಾಸಲ್ಲಿದೆ, ಅದರಿಂದ ನಮಗೆ ಪೈಪ್ ಒಳಗಡೆ ಏನಿದೆ ಏನೂ ಕಾಣಿಸಲ್ಲ. ಮತ್ತು ಅದು ಕಬ್ಬಿಣದ್ದಾಗಿರೋದ್ರಿಂದ ಅದು ಎಲ್ಲ ಒಳಗಡೆ ತುಕ್ಕಿಡ್ದುಬಿಟ್ಟಿರುತ್ತೆ. ಮೊದಲೇ ನಾನು ಆವಾಗವಾಗ ಹೇಳ್ತಾ ಇರ್ತೀನಿ, ಇಲ್ಲಿ ಉಪ್ಪು ನೀರು ಅಂತೇಳಿ. ಈ ಕಡೆ ಮನೆ 2 ಮನೇಲೂ ಯಾರೂ ಇಲ್ಲ, ಎಲ್ಲ ತುಕ್ಕಿಡ್ದಿದೆ. ಅದು ಏನಾಗಿದೆ ಒಳಗಡೆ ಬೆಕ್ಕಂತೂ ಗೊತ್ತಿಲ್ಲ, ಬರ್ತಾನೆ ಇಲ್ಲ. ನಮಗೂ ಎಷ್ಟು ಟ್ರೈ ಮಾಡಬೇಕೋ ಅಷ್ಟೆಲ್ಲ ಟ್ರೈ ಮಾಡಿದ್ವಿ, ಅದು ಬೆಕ್ಕು ಬರಲಿಲ್ಲ. ಪದೇ ಕ್ಯಾಮ್ರಾ ಆನ್ ಮಾಡೋದು, ವೀಡಿಯೋ ಆನ್ ಮಾಡೋದು, ವೀಡಿಯೋ ಶೂಟ್ ಮಾಡೋದು, ಏನು ಕಾಣಿಸೋದೇ ಇಲ್ಲ. ಅದು ಸ್ವಲ್ಪ ಕೆಳಗಡೆ ಬಂದಿದ್ದರೆ ಏನಾದರೂ ಕಾಣಿಸ್ತಿತ್ತೇನೋ, ತುಂಬ ದೂರದಲ್ಲಿದೆ. ಆ ತುದಿ ಏನು ಕಾಣಿಸ್ತಿದೆ ಆ ತುದಿಯಲ್ಲಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ನಾವು ಟ್ರೈ ಎಲ್ಲ ಮಾಡಿದ್ವಿ. ಈ ಬೆಕ್ಕುಗಳು
ನಾವೇನೋ ಮಾಡ್ತಿದ್ದೀವಿ ಅಂತ ನೋಡಿ ಅದು ಅಲ್ಲಿಗೆ ಬರ್ತಿದೆ. ನಾವು ಬೇರೆ ಏನು ಮಾಡಿದ್ದೀವಿ ಅಂದರೆ ಆ ಕಲ್ಲೆಲ್ಲ ತೆಗ್ದಾಕ್ಬಿಟ್ಟಿದ್ದೀವಿ. ಅಂದರೆ ಈ ಕಡೆ ಸ್ವಲ್ಪ ಜರುಗಿಸಿದ್ದೀವಲ್ಲ, ಇವೇನಾದರೂ ಬಂದರೆ ಎಲ್ಲ ಬಿದ್ದೋಗ್ಬೋದು ಅದು ಗುಂಡಿ ಒಳಗಡೆ, ಆ ಥರ ಇದೆ. ಆಮೇಲೆ ಅದನ್ನೆಲ್ಲ ತೆಗೆದು ಸ್ವಲ್ಪ ಬೆಕ್ಕುಗಳನ್ನೆಲ್ಲ ಈ ನೋಡಿದ್ರಲ್ಲ ಈ ಥರ ಬೆಕ್ಕೆ ಅಲ್ಲಿ ಬಿದ್ದೋಗಿರೋದು ಆ ಕಲರ್ದು. ಆಮೇಲೆ ಸರಿ ಸುಮಾರು ಹೊತ್ತು 1 ಅವರು ಅದ್ರ ಜೊತೆನೇ ಆಡೋದೇ ಆಯಿತು. ಏನು ಮಾಡೋದು ಕೌಶಿ ಅಮ್ಮ, ಏನು ಮಾಡೋದು ಕೌಶಿಗೆ ನಾನು ಏನು ಮಾಡೋದು ಕೌಶಿ, ಈ ಥರ ಆಗಿದೆಯಲ್ಲ, ಬರೀ ಇದೇ ಇಬ್ಬರದು ಅದೇ ಡೈಲಾಗೆ. ಆಮೇಲೆ ಮತ್ತೆ ಇನ್ನೇನು ಮಾಡೋದು, ಹಾಗೆ ಕ್ಲೋಸ್ ಮಾಡಿಬಿಟ್ಟು ಇನ್ನೇನಿದ್ರು ಬೆಳಿಗ್ಗೆಗೆ ಇದ್ರ ಕೆಲಸ ಏನಿದೆ ಅದನ್ನು ನೋಡೋಣ. ಇವಾಗಂತೂ ಆಗಲ್ಲ, ಸಂಜೆ ಆಗಿಬಿಟ್ಟಿದೆ, ಮನೆಗೆ ಹೋಗೋಣ ನಡಿ ಅಂತೇಳಿ ಆಮೇಲೆ ಕೌಶಿನ ನಾನು ಮನೆಗೆ ಕರ್ಕೊಬಂದೆ. ಅದೇ ಮೋಹನ್ ಮಾಮಂಗೆ ಈ ವಿಷಯ ಏನೂ ಹೇಳಿಲ್ಲ, ಯಾಕೆಂದರೆ ಮೋಹನ್ ಮಾಮಂಗೆ ಹೇಳಿದ್ರೆ ಬೈತಾರೆ, ಎಲ್ಲ ಈ ಥರದ ಕೆಲಸಗಳೆಲ್ಲ ನಾನು ಇಲ್ಲದೇದಾಗಲೇ ಆಗುತ್ತೆ ಅಂತ ಬೈತಾ ಇರ್ತಾರೆ. ಓಲ್ ನೋಡಿ, ಇಷ್ಟು ಓಲಿರುತ್ತೆ, ಈ ಓಲ್ ಒಳಗಡೆ ಅದು ಹೋಗಿದೆ. ಅಂದರೆ ಇದು ಬಿದ್ದಿರೋ ಓಲು, ಒಳಗಡೆ ಹೋಗಿರೋ ಓಲು ಕಾಣಿಸಲ್ಲ ನಮಗೆ, ಹೆಂಗಿದೆ ಅದೆಲ್ಲಿ ಹೋಗಿದೆ ಏನು ಅಂತೇಳಿ. ಆಮೇಲೆ ನಾವು ಮನೆಗೆ ಬಂದ್ಬಿಟ್ಟು ಆಮೇಲೆ ನನ್ನ ಕೆಲಸ ಏನಿದೆ ಅಡುಗೆ ಕೆಲಸ ಅದು ಮಾಡ್ತಾಯಿದ್ದೆ. ಆಮೇಲೆ ಕೌಶಿ ನಾವಿಬ್ಬರು ಹಾಗೆ ಮಾತಾಡ್ತಾಯಿದ್ವಿ, ಏನು ಮಾಡೋದು ಪಾಪ, ಅದು ನಾಳೆ ತನಕ ಬದುಕಿರುತ್ತಾ ಇಲ್ವಾ, ಏಕೆಂದರೆ ಅದು ಬೆಳಿಗ್ಗೆನೇ ಬಿದ್ದೋಗಿದೆ. ನಾನು ನೋಡಿದ್ದು 12 ಗಂಟೆಲಿ ನೋಡಿದ್ದು, ಆವಾಗ ಒಂದು ಮರಿ ಇಲ್ಲ ಅಂತ ಅಷ್ಟೇ ಗೊತ್ತಾಗಿದ್ದು. ಅದು ಎಷ್ಟು ಗಂಟೆಲಿ ಬಿದ್ದೋಗಿದೆ ಏನೋ ಅದು ಗೊತ್ತಿಲ್ಲ, ನನ್ನ ಪ್ರಕಾರ ಬೆಳಿಗ್ಗೆನೇ ಬಿದ್ದೋಗಿದೆಯಾ ಏನೋ. ಇನ್ನು ನಾಳೆ ಗಂಟ ಅದು ಹಿಂಗಿರುತ್ತೆ, ಅದು ಚಿಕ್ಕ ಮರಿ, ಹಾಲು ಕುಡಿಯುವಂಥ ಮರಿ, ನಾಳೆ ಗಂಟೆ ಇರುತ್ತಾ ಇರಲ್ವೋ ಏನು ಮಾಡೋದು ಅಂತೇಳಿ ಕೌಶಿ ನಾವಿಬ್ಬರು ಅದನ್ನೇ ಮಾತಾಡಿಕೊಂಡು ನೋಡೋಣ. ಇವಾಗ ಅದು ಪೈಪಲ್ಲಿ ಮೇಲೆ ತುದಿಯಲ್ಲಿ ಹೋಗಿ ಕುತ್ಕೊಬಿಟ್ಟಿದೆಯಲ್ಲ, ಅದಕ್ಕೆ ಅದು ಅಲ್ಲೇ ಇರುತ್ತೆ. ಹೊಟ್ಟೆ ಹಸಿವಾಗುತ್ತಲ್ವ, ಇವಾಗ ಸ್ವಲ್ಪ ಸ್ಟ್ರಾಂಗಾಗಿರ್ಬೋದು, ಅದಕ್ಕೆ ಮೇಲೋಗಿ ಕೂತಿದೆ. ಹೊಟ್ಟೆ ಹಸಿವಾಗುತ್ತಲ್ಲ, ಆವಾಗ ಕೆಳಗಡೆ ಸುಸ್ತಾದಾಗ ಕೆಳಗಡೆ ಬಂದುಬಿಡುತ್ತೆ. ನೋಡೋಣಮ್ಮ ನಾಳೆ ಅಂತ ನನಗೆ ನಾಳೆ ತನಕ ಅದು ಇರುತ್ತೋ ಇರಲ್ವೋ ಅಂತ ನನಗೆ ಡೌಟು. ಈ ಥರ ಅಂದ್ಕೊಂಡು ನೋಡೋಣ, ಅದರ ಆಯಸ್ಸಿದ್ರೆ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಅಂದ್ಕೊಂಡು. ಆದ್ರೂ ಪಾಪ ಅಲ್ವಾ, ಅದು ಅದ್ರೊಳಗಡೆ ಅದೇನು ಭಯಪಡ್ತಿದೆಯೋ ಏನೋ ಅಂತ ನಾನು ಅಂದ್ಕೊಳ್ತೀನಿ. ನನಗೆ ಇದು ಬೆಕ್ಕು ಅಲ್ಲಿದೆ ಅಂತ ಹೇಗೆ ಗೊತ್ತಾಯಿತು ಅಂದರೆ, ನಾನು ಹೇಗಿದ್ರು ಗಿಡಕ್ಕೆಲ್ಲ ನೀರು ಹಾಕಕ್ಕೆ ಹೋಗ್ತೀನಲ್ಲ, ಆವಾಗ ಬೆಕ್ಕು ಅಲ್ಲೇ ಇತ್ತು ಮರಿಗಳೆಲ್ಲ. ಮಾಮೂಲಿ ನಾನು ಬೆಳಗ್ಗೆ ಅಂದ್ಕೊಂಡಿದ್ದು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತೇಳಿ. ಆಮೇಲೆ ಮಾಮೂಲಿ ನಾನು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಸುಮ್ಮನೆ ಅದನ್ನು ಕೀಟ್ಲೆ ಮಾಡೋಕ್ಕೆ ಹೋಗ್ತೀನಲ್ಲ, ಅದೇ ಥರ ಮಾಡೋಕ್ಕೆ ಹೋದೆ. ಅದೇ ಥರ ಮಾಡ್ತಿರ್ಬೇಕಾದ್ರೆ ನನಗೆ ಇನ್ನೊಂದು ಬೆಕ್ಕಿನ ಮರಿ ಎಲ್ಲೋ ಬೇರೆ ಕಡೆ ಕೇಳಿಸ್ತಾ ಇದೆ ಅನ್ನೋ ಥರ ಅನ್ನಿಸ್ತಾಯಿತ್ತು. ನಾನು ಎಲ್ಲೋ ಇನ್ನೊಂದು ಬೆಕ್ಕು ಮರಿ ಕೇಳಿಸ್ತಿದೆಯಲ್ಲ ಅಂದ್ಕೊಂಡು, ಅದು ಎಲ್ಲಿ ಸೌಂಡ್ ಆಗುತ್ತೆ, ಇದೆಲ್ಲ ಅಂದರೆ ಈ 3 ಮರಿಗಳು ಮತ್ತು ಅಮ್ಮ ಒಂದು ಮೂಲೆಯಲ್ಲಿ ಕೂತ್ಕೊಬಿಟ್ಟಿದೆ, ಇನ್ನೊಂದು ಮರಿ ಇನ್ನೊಂದೆಲ್ಲೋ ಸೌಂಡ್ ಆಗ್ತಿದೆ ಅಂತ ನನಗನ್ನಿಸಿ ಅದೆಲ್ಲಿ ಸೌಂಡ್ ಆಗ್ತಿದೆ ಅಂದ್ಕೊಂಡು ಅದೇ ಥರ ಅಬ್ಸರ್ವ್ ಮಾಡಿದೆ 1-2 ನಿಮಿಷ. ಆಮೇಲೆ ನನಗೆ ಅದು ಈ ಪೈಪ್ ಒಳಗಡೆ ಇದೆ ಅಂತ ಆಮೇಲೆ ಗೊತ್ತಾಗಿದ್ದು. ನಾನು ಹಾಗೆ ಎಲ್ಲಿ ಸೌಂಡ್ ಆಗ್ತಿದೆ ಅಂದ್ಕೊಂಡು ಬರುವಾಗ ಪೈಪ್ ಒಳಗಡೆ ಹೋಗಿದೆ. ಆವಾಗ ಈ ಪೈಪ್ ಒಳಗಡೆ ಹೆಂಗೋಯ್ತು ಇದು ಅಂತ ನೋಡುವಾಗ ಅದು ಕೆಳಗಡೆ ಹೋಲಿದೆ ಅಂತ ಆವಾಗ ನನಗೆ ಗೊತ್ತಾಗಿದ್ದು. ಸಣ್ಣ ಮರಿಯಾಗಿರೋದ್ರಿಂದ ಅದು ಇದ್ರೊಳಗಡೆ ಬಿದ್ದು, ಇದರಿಂದ ಅದು ನಡ್ಕೊಂಡು ಸಣ್ಣ ಮರಿ ಅಲ್ವಾ, ಸುಮ್ಮನೆ ಎಲ್ಲೋ ಒಂದು ಕಡೆ ಅದಕ್ಕೆ ಹೆಂಗೆ ಹೋಗ್ಬೇಕು ಏನೂ ಗೊತ್ತಿಲ್ಲ, ಸುಮ್ಮನೆ ಹತ್ಕೊಂಡು ಹೊರ್ಟೋಗ್ಬಿಟ್ಟಿದೆ ಅಷ್ಟೇ ಅಂತ ಅಂದ್ಕೊಂಡೆ. ಈ ಥರ ಆಗಿ ಬೆಕ್ಕಿನ ಮರಿ ಮೇಲೆ ಹೋಗಿದೆ. ನಾಳೆ ಆ ಬೆಕ್ಕಿನ ಮರಿನ ತೆಗಿತೀವ, ಏನು ಮಾಡ್ತೀವಿ, ಅದು ಬದುಕಿರುತ್ತಾ ಇಲ್ವಾ ಅಂತ ನೆಕ್ಸ್ಟ್ ವೀಡಿಯೋ ಅಂದರೆ ನಾಳೆ ವೀಡಿಯೋದಲ್ಲಿ ನೋಡಿ. ಓಕೆ, ಈ ಥರ ಆಗಿರೋದು. ನನಗೆ ಅದೇನಾದರೂ ಬೆಕ್ಕನ್ನು ಅವಾಗವಾಗ ಹೋಗಿ ಕೀಟ್ಲೆ ಮಾಡಿಲ್ಲ ಅಂದಿದ್ದಿದ್ರೆ ನನಗೆ ಅಲ್ಲಿ ಬೆಕ್ಕಿನ ಮರಿ ಇದೆ ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ, ಅದು ಅಲ್ಲೇ ಇರ್ತಾಯಿತ್ತು. ನಾನು ಸುಮ್ಮನೆ ಆಗಿಬಿಡ್ತಿದ್ದೆ. ನಾನು ಅವಾಗವಾಗ ಹಿಂಗೆ ಅಲ್ಲಿರ್ತಿತ್ತಲ್ವ, ಅದಕ್ಕೆ ಕೀಟ್ಲೆ ಕೊಡೋಕ್ಕೆ ಹೋಗ್ತಿದ್ದೆ. ಈ ಥರ ಆಗಿ ಮತ್ತೆ ಕಲ್ಲನ್ನೆಲ್ಲ ಸರಿ ಮಾಡಿ ಬಂದಿದ್ದೀವಿ. ಯಾಕೆಂದರೆ ಮತ್ತೆ ಹೋಗ್ಬಿಟ್ಟು ಬೇರೆ ಬೆಕ್ಕಿನ ಮರಿಗಳು ಬಿದ್ದೋಗ್ಬಿಟ್ರೆ ಮತ್ತು ಆ ಕಲ್ಲುಗಳೆಲ್ಲ ವೆಯ್ಟ್ ಇರುತ್ತೆ, ಅದೆಲ್ಲ ಎಳೆದು ಇಡೋದಕ್ಕೆ ತುಂಬ ಕಷ್ಟ. ಓಕೆ, ಈ ವಿಡಿಯೋನ ನಾಳೆ ವಿಡಿಯೋನ ನೋಡಿ ಅದರಲ್ಲಿ ಏನಾಗುತ್ತೆ ಅಂತ